ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲ್ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 15ನೇ ವಾಕ್ಯ. ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು. ಯಹೂದ್ಯರನ್ನು ನೆಬೂಕದ್ನೆಚ್ಚರನು ಸೆರೆಯಾಗಿ ಕರೆದುಕೊಂಡು ಹೋದಾಗ ಸೆರೆಯಾಗಿ ಹೋದಂತಹ ಅನೇಕ ಯುವಕರುಗಳು, ವೃದ್ಧರು, ಮಧ್ಯಮ ವರ್ಗದವರು ಅನೇಕರಿದ್ದರು. ಅವರಲ್ಲಿ ಕೆಲವು ಬಾಲಕರನ್ನು ಅಥವಾ ಕೆಲವು ಯುವಕರನ್ನು ಆರಿಸಿ ಅವರಿಗೆ ಪಂಡಿತರ ಭಾಷೆ ಅಥವಾ ಕಸ್ದಿಯ ಪಂಡಿತರ ಭಾಷೆಯನ್ನು ಕಲಿಸ್ಕೊಡ್ಬೇಕು ಎಂಬುದಾಗಿ ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ಅವರನ್ನು ರಾಜನ ಸನ್ನಿಧಾನದಲ್ಲಿ ಯೂಸ್ ಮಾಡುವುದಕ್ಕಾಗಿ ಅವರಿಗೆ ಅಲ್ಲಿನ ಲೋಕಲ್ ಭಾಷೆಯನ್ನು ಕಲಿಸ್ಕೊಡ್ಬೇಕು ಎಂಬ ಆರ್ಡರನ್ನು ನೆಬೂಕದ್ನೆಚ್ಚರನು ಕೊಟ್ಟಾಗ ಅನೇಕ ವ್ಯಕ್ತಿಗಳನ್ನು ಆರಿಸ್ಕೊಳ್ತಾರೆ. ಅದರಲ್ಲಿ 4 ಜನ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಅದರಲ್ಲಿ ದಾನಿಯೇಲ, ಹನನ್ಯ, ಮೀಶಾಯೇಲ, ಅಜರ್ಯ. ಅಂದರೆ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನಗೋ, ಈ 4 ಜನರ ಬಗ್ಗೆ ಈ 1ನೇ ಅಧ್ಯಾಯದಲ್ಲಿ ಓದ್ತೇವೆ. ಅವ್ರನ್ನ 3 ವರ್ಷಗಳ ಕಾಲ ಪೋಷಿಸಬೇಕು. ಅವರಿಗೆ ಆಹಾರ ಕೊಡಬೇಕು, ಅವರಿಗೆ ಬೇಕಾದಂತಹ ಶಾಸ್ತ್ರ ಅಭ್ಯಾಸಗಳನ್ನ ಕೊಡಬೇಕು, ವಿದ್ಯಾಭ್ಯಾಸವನ್ನು ಕೊಡಬೇಕು. ಪ್ರತ್ಯೇಕವಾಗಿ ಬಾಬೇಲ್ನ ಆ ಭಾಷೆಯಾದಂತಹ ಕಸ್ದಿಯ ಭಾಷೆಯನ್ನು ಕಲಿಸ್ಕೊಡ್ಬೇಕು. ಇದು ಅವರ ಒಂದು ಪ್ಲ್ಯಾನ್ ಆಗಿತ್ತು. ಈಗ ಅವರಿಗೆ ಒಳ್ಳೆಯ ಆಹಾರ ಕೊಟ್ಟು ಅವರನ್ನು ಸುಂದರರಾಗಿ ಪುಷ್ಟರಾಗಿ ಮಾಡಬೇಕು ಅನ್ನೋದು ರಾಜನ ಒಂದು ಆಸೆಯಾಗಿತ್ತು. ಹಾಗೆ ಅವರನ್ನು ಒಪ್ಪಿಸಿದಂತಹ ಸಮಯದಲ್ಲಿ ಅವರಿಗೆ ರಾಜ ಭೋಜನಗಳು ಅವರಿಗೆ ಸಿಗ್ತಾ ಇದೆ. ಈಗ ದಾನಿಯೇಲ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದರ 8ನೇ ವಾಕ್ಯ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ತನ್ನ ಮನಸ್ಸಲ್ಲಿ ತೀರ್ಮಾನ ಮಾಡಿಕೊಳ್ತಾನೆ. ರಾಜನ ಭೋಜನ ಮತ್ತು ದ್ರಾಕ್ಷರಸಗಳನ್ನು ಇದನ್ನು ಕುಡಿಯೋದಿಲ್ಲ ಎಂಬ ಒಂದು ತೀರ್ಮಾನ ಮಾಡಿಕೊಳ್ತಾನೆ. ಯಾಕೆ? ಕಾರಣ, ಯಹೂದ್ಯರಿಗೆ ಅಥವಾ ಇಸ್ರಾಯೇಲರಿಗೆ ದೇವರು ಕೆಲವು ನಿಬಂಧನೆಗಳನ್ನ ಕೊಟ್ಟಿದ್ದಾರೆ, ಆಹಾರದ ಕ್ರಮಗಳನ್ನು ಕೊಟ್ಟಿದ್ದಾರೆ. ಇಂಥ ಆಹಾರವನ್ನು ತಿನ್ನಬಹುದು, ಇಂಥ ಆಹಾರವನ್ನು ತಿನ್ನಬಾರದು, ಇದನ್ನು ತಿನ್ನಬಹುದು, ಇದನ್ನು ತಿನ್ನಂಗಿಲ್ಲ. ಈ ರೀತಿ ಕೆಲವು ನಿಬಂಧನೆಗಳಿದ್ದಾವೆ, ಕೆಲವು ಕಟ್ಟುಪಾಡುಗಳಿದ್ದಾವೆ ಇಸ್ರಾಯೇಲರಿಗೆ. ಆದರೆ ಬಾಬೇಲಿನ ಮೇಜಿನಲ್ಲಿ ಅಥವಾ ರಾಜನ ಭೋಜನದಲ್ಲಿ ಅವೆಲ್ಲವೂ ಸಹ ಒಂದು ವೇಳೆ ಇರ್ತದೆ. ಆದ್ದರಿಂದ ಇವನು ಮೊದಲೇ ತೀರ್ಮಾನ ಮಾಡ್ತಾನೆ. ಅಲ್ಲಿ ಹೋಗಿ ಟೇಬಲ್ ಹತ್ರ ಹೋಗಿ ಕೂತ್ಕೊಂಡು ನನಗೆ ಅದು ಬೇಡ ಇದು ಬೇಡ ಅನ್ನೋದಕ್ಕಿಂತ ಅವನೊಂದು ತೀರ್ಮಾನಕ್ಕೆ ಬರ್ತಾನೆ. ನನಗೆ ಆಹಾರನೇ ಬೇಡ, ನನಗೆ ಅದು ಬೇಡ, ನನಗೆ ಬೇರೆ ಆಹಾರ ಕೊಡಿ, ನನಗೆ ಕಾಯಿ ಪಲ್ಯಗಳನ್ನು ಕೊಡಿ, ಸಾಕು, ನಾವು ಅದನ್ನು ತಿಂತೀವಿ ಅಂತ ಹೇಳಿದಾಗ ಅವನು ಒಪ್ತಾ ಇಲ್ಲ. ಅದನ್ನು ಇನ್ಚಾರ್ಜ್ ತಗೊಂಡಿರುವಂತಹ ವ್ಯಕ್ತಿ ಒಪ್ತಾ ಇಲ್ಲ. ಯಾಕೆಂದರೆ ಅಕಸ್ಮಾತ್ ನೀವು ಕಾಯಿ ಪಲ್ಯ ತಿಂದು ಬೇರೆ ವ್ಯಕ್ತಿಗಳು ಒಳ್ಳೆ ನಾನ್ ವೆಜ್ ಎಲ್ಲ ತಿಂದು ಅವರು ಸುಂದರರಾಗಿ ನೀವು ಬಲಹೀನರಾಗಿ ಕಂಡರೆ ರಾಜ ನನ್ನನ್ನು ಕೆಲಸದಿಂದ ತೆಗಿತಾನೆ. ಆದರೆ ಈಗ ಈ ದಾನಿಯೇಲ ಅವ್ರಿಗೆ ಹೇಳ್ತಾ ಇದ್ದಾನೆ, ಇಲ್ಲ, ನೀವು 10 ದಿನದ ಮಟ್ಟಿಗೆ ನಮ್ಮನ್ನು ಪರೀಕ್ಷೆ ಮಾಡಿ. 3 ವರ್ಷ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಅವರು, ಆದರೆ 10 ದಿವಸ ಟೆಸ್ಟ್ ಮಾಡಿ ನಮ್ಮನ್ನು. ಯಾರಿಗೂ ಹೇಳ್ಬೇಡಿ, 10 ಡೇಸ್ ನಮ್ಮನ್ನು ಟೆಸ್ಟ್ ಮಾಡಿ ನಮಗೆ 10 ದಿವಸ ಕಾಯಿ ಪಲ್ಯಗಳನ್ನು ಕೊಡಿ. ಒಂದು ವೇಳೆ 10 ದಿವಸ ಆದ ನಂತರ ರಾಜನ ಆಹಾರವನ್ನು ತಿಂದಂತಹ ಅವರ ಮುಖವನ್ನು, ಅವರ ಸಾಮರ್ಥ್ಯವನ್ನು, ನಮ್ಮ ಮುಖವನ್ನು, ನಮ್ಮ ಸಾಮರ್ಥ್ಯವನ್ನು ನೀವು ಚೆಕ್ ಮಾಡಿ. ಒಂದು ವೇಳೆ ಅವರಿಗಿಂತ ನಾವೇನಾದರೂ ಕೆಳಮಟ್ಟದಲ್ಲಿದ್ದರೆ, ಅವರಿಗಿಂತ ಏನಾದರೂ ನಾವು ಬಲಹೀನರಾಗಿ ಕಂಡ್ರೆ ನೆಕ್ಸ್ಟ್ ನೀವು ಹೇಳೋದನ್ನು ನಾನು ಕೇಳ್ತೀವಿ ಎಂಬುದಾಗಿ ಇವರು ಮಾತಾಡ್ತಾರೆ. ಡೀಲ್ ಒಪ್ಪುತ್ತಾರೆ. 10 ದಿವಸ ಪರೀಕ್ಷೆ ಮಾಡ್ತಾರೆ. 10 ದಿವಸ 14ನೇ ವಾಕ್ಯ ಹೇಳುತ್ತೆ, ಅವನು ಅವರ ಭಿನ್ನಹಕ್ಕೆ ಒಪ್ಪಿ 10 ದಿನ ಪರೀಕ್ಷಿಸಿದನು. ಅವರು 10 ದಿನಗಳ ನಂತರ ಆ ಅಧ್ಯಕ್ಷ ಅವನನ್ನು ಪರೀಕ್ಷೆ ಮಾಡಿದಾಗ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಂಡರು. ಹಾಗಾದರೆ ನಾನ್ ವೆಜ್ ತಿಂದು ಅಥವಾ ರಾಜನ ಆಹಾರದಿಂದ ಅಲ್ಲ ಸುಂದರ
ರಾಗಿ ಪುಷ್ಟರಾಗಿ ಕಾಣಿಸಿದ್ದು ಇವರು ಕಾಯಿ ಪಲ್ಯದಿಂದಲೇ. ಅದರಿಂದ ಒಂದು ವಿಷಯ ಗೊತ್ತಾಗುತ್ತೆ, ಆಹಾರವಲ್ಲ ನಿನ್ನನ್ನು ಉನ್ನತವಾಗಿ ನಡೆಸೋದು, ಆಹಾರವಲ್ಲ ನಿನ್ನ ಆರೋಗ್ಯಕ್ಕೆ ಕಾರಣವಾಗಿರೋದು, ಅದು ದೇವರು ಕೊಡುವಂತಹ ಒಂದು ಆರೋಗ್ಯ. ಯೆಹೋವನಾದ ದೇವರು ಆರೋಗ್ಯದಾಯಕನೆಂಬುದಾಗಿ ಬೈಬಲ್ ಹೇಳ್ತದೆ. ಈ ದಿವಸ ನಿನ್ನ ಜೀವಿತದಲ್ಲಿ ನೀನು ವಾಕ್ಯಕ್ಕೆ ವಿಧೇಯನಾಗಿ, ದೇವರ ಚಿತ್ತಕ್ಕೆ ವಿಧೇಯನಾಗಿ, ಅಶುದ್ಧ ಮಾಡಿಕೊಳ್ಳದ ಹಾಗೆ ದೇವರ ಇಷ್ಟವನ್ನು ಮಾಡುತ್ತಾ ಮುಂದೆ ಸಾಗುವುದಕ್ಕೆ ನೀನು ಬಯಸುವುದಾದರೆ ನಿನ್ನನ್ನು ಇತರರ ಮುಂದೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವಂತಹ ಒಬ್ಬ ದೇವರು. ಆಹಾರವನ್ನು ಇನ್ಚಾರ್ಜ್ ತೆಗೆದುಕೊಂಡಿರುವಂತಹ ಅಧ್ಯಕ್ಷನಿಗೆ ಶಾಕ್ ಆಯಿತು, ಹೇಗೆ ಇದು ಸಂಭವಿಸಿತು? ಪ್ರಿಯ ದೇವರ ಮಗುವೆ, ನೀನು ದೇವರಿಗಾಗಿ ನಿಲ್ಲುವಾಗ ದೇವರು ನಿನ್ನನ್ನು ಇತರರ ಮುಂದೆ ತಲೆ ಎತ್ತಿ ನಿಲ್ಲಿಸ್ತಾನೆ. ಆದ್ದರಿಂದ ಆತನಲ್ಲಿ ಆಶ್ರಯಿಸಿ ಆತನ ಚಿತ್ತಕ್ಕೆ ವಿಧೇಯನಾಗಿ ಮುಂದೆ ಸಾಗು. ನಿನ್ನನ್ನು ಉನ್ನತವಾಗಿ ನಡೆಸುವ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು, ನಿನ್ನ ಕೃಪೆಯಲ್ಲಿ ಮರೆ ಮಾಡಪ್ಪ ದೇವರೇ. ನಿನ್ನ ಚಿತ್ತವನ್ನು ಅನುಸರಿಸಿ ಮುಂದೆ ಸಾಗುವಾಗ ನಮ್ಮನ್ನು ಉನ್ನತವಾಗಿ ನಡೆಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.